ಶಾಸಕರ ಪರವಾಗಿ ಕ್ಷಮೆಯಾಚಿಸಿದ್ದಂತಹ ನಟ ಅಜಯ್ ರಾವ್ ಬೆಳ್ಳಿ ಪರದೆಗೆ ಬರಲಿದೆ ಅಜಯ್ ನಟನೆಯ ಯುದ್ಧಕಾಂಡ. ಅಜಯ್ ರಾವ್ ನಿರ್ಮಾಣದ ಎರಡನೇ ಸಿನಿಮಾ ಯುದ್ಧಕಾಂಡ. ಕೃಷ್ಣಲೀಲಾ ಅಜಯ್ ನಿರ್ಮಾಣದ ಮೊದಲ ಸಿನಿಮಾವಾಗಿತ್ತು. ಕನ್ನಡದ ಹಿಟ್ ಸಿನಿಮಾಗಳಲ್ಲಿ ಕೃಷ್ಣಲೀಲಾ ಕೂಡ ಒಂದು. ಹಾಗಾದ್ರೆ ಯಾವ ಕಾರಣಕ್ಕೆ ಅಜಯ್ ರಾವ್ ಕ್ಷಮೆಯನ್ನ ಕೋರಿದ್ದಾರೆ? ಎಸ್, ಅಜಯ್ ರಾವ್ ಯಾರಿಗೆ ತಾನೇ ಗೊತ್ತಿಲ್ಲ. ಅಜಯ್ ರಾವ್ ಸಿನಿಮಾ ಅಜಯ್ ರಾವ್ ಅನ್ನೋದಕ್ಕಿಂತ ಕೃಷ್ಣ ಎನ್ನುವಂತಹ ಹೆಸರಿನಲ್ಲಿ ಕೂಡ ಅವರು ತುಂಬಾ ಫೇಮಸ್ ಆಗಿದ್ರು. ಈಗ ಶಾಸಕರ ಪರವಾಗಿ ಅವರು ಕ್ಷಮೆಯನ್ನ ಯಾಚಿಸಿದ್ದಾರೆ. ನಟ ಅಜಯ್ ರಾವ್ ಕ್ಷಮೆ ಕೇಳಿದ್ದಾರೆ, ಅದು ಕೂಡ ಶಾಸಕರ ಪರವಾಗಿ. ಬೆಳ್ಳಿ ಪರದೆಗೆ ಅಜಯ್ ರಾವ್ ಅವರ ಯುದ್ಧಕಾಂಡ ಎನ್ನುವಂತಹ ಸಿನಿಮಾ ಬರಲಿದೆ. ಬಹು ನಿರೀಕ್ಷಿತ ಸಿನಿಮಾ ಇದು. ಅವರ ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಆ ಲುಕ್ ನೋಡಿದ್ರೇನೆ ಗೊತ್ತಾಗುತ್ತೆ ಯಾವುದೋ ಒಂದು ಒಳ್ಳೆ ಕತೆ ಇಟ್ಕೊಂಡು ಬಂದಿರುವಂತಹ ಸಿನಿಮಾ ಯುದ್ಧಕಾಂಡ ಅನ್ನೋದು. ಅಜಯ್ ರಾವ್ ನಿರ್ಮಾಣದ ಈ ಒಂದು ಸಿನಿಮಾ ಯುದ್ಧಕಾಂಡವಾಗಿದೆ. ಹಾಗೆ ಅಜಯ್ ರಾವ್ ಅವರ ನಿರ್ಮಾಣದ ಎರಡನೇ ಸಿನಿಮಾ ಕೂಡ ಯುದ್ಧಕಾಂಡವೇ ಆಗಿದೆ. ಕೃಷ್ಣಲೀಲಾ ಸಿನಿಮಾ ಎಲ್ರಿಗೂ ಕೂಡ ಗೊತ್ತೇ ಇದೆ. ಕೃಷ್ಣಲೀಲಾ ಅಜಯ್ ನಿರ್ಮಾಣದ ಮೊದಲ ಸಿನಿಮಾ ಆಗಿತ್ತು. ಈಗ ಹಿಟ್ ಲಿಸ್ಟ್ ಅಲ್ಲೂ ಕೂಡ ಕೃಷ್ಣಲೀಲಾ ಸಿನಿಮಾ ಸೇರ್ಕೊಂಡಿದೆ. ಹಾಗಾದ್ರೆ ಯಾವ ಕಾರಣಕ್ಕೆ ಅಜಯ್ ರಾವ್ ಕ್ಷಮೆ ಕೋರಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಇತ್ತೀಚೆಗೆ ಯುದ್ಧಕಾಂಡ ಸಿನಿಮಾದ ಪ್ರೀಮಿಯರ್ ಶೋ ಆಯ್ತು. ಸಿನಿಮಾದ ಪ್ರೀಮಿಯರ್ ಶೋಗೆ ಶಾಸಕರಿಗೆ ಆಹ್ವಾನ ಕೂಡ ಮಾಡಲಾಗಿತ್ತು. ಅಧಿವೇಶನ ಇರುವ ಕಾರಣ ಯಾವ ಶಾಸಕರು ಶೋಗೆ ಬಂದಿಲ್ಲ. ಇದಕ್ಕಾಗಿ ಶಾಸಕರ ಪರವಾಗಿ ಕ್ಷಮೆ ಕೇಳಿದ ನಟ ಅಜಯ್ ರಾವ್ ಈ ಸಿನಿಮಾವನ್ನ ರಾಷ್ಟ್ರಪತಿಗಳು ಕೂಡ ನೋಡಬೇಕು. ಸಮಾಜದಲ್ಲಿರುವಂತಹ ಲೀಡರ್ಗಳು ಈ ಸಿನಿಮಾವನ್ನ ನೋಡಲೇಬೇಕು. ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆ ನೀಡುವಂತಹ ಚಿತ್ರ ಯುದ್ಧಕಾಂಡ. ನಟ ಅಜಯ್ ರಾವ್ ಬೆಂಗಳೂರಿನಲ್ಲಿ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನಾ ಆಗ್ಲೇ ಹೇಳಿದೆ ಏನು ಅಂತಂದ್ರೆ, ಅವರು ನಿರ್ಮಾಣ ಮಾಡಿರುವಂತಹ ಕೃಷ್ಣಲೀಲಾ ಎನ್ನುವಂತಹ ಸಿನಿಮಾದಲ್ಲಿ ಒಂದೊಳ್ಳೆ ಮೆಸೇಜ್ ಅನ್ನ ಇಟ್ಟಿದ್ರು. ಅದು ಕೂಡ ಮೊಬೈಲ್ ಅನ್ನ ಹೆಚ್ಚಿಗೆ ಬಳಸಿ ಅದರಲ್ಲಿ ಕೆಲವೊಂದಿಷ್ಟು ಹುಡುಗ ಹುಡುಗಿಯರು ಪ್ರೀತಿ ಮಾಡಿ ಅದಾದ್ಮೇಲೆ ಪ್ರೀತಿ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ನಿರ್ಮಾಣದ ಸಿನಿಮಾ ಕೃಷ್ಣಲೀಲಾದಲ್ಲಿ ತೋರಿಸಿದ್ರು. ಇದು ಕೂಡ ಮೆಸೇಜ್ ಓರಿಯೆಂಟೆಡ್ ಸಿನಿಮಾವಾಗಿದೆ. ನಟ ಅಜಯ್ ರಾವ್ ನಟನೆಯ ಯುದ್ಧಕಾಂಡ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ. ಸಿನಿಮಾದ ಪ್ರೀಮಿಯರ್ ಶೋ ಅನ್ನ ಚಿತ್ರತಂಡ ಇತ್ತೀಚೆಗಷ್ಟೇ ಆಯೋಜನೆ ಮಾಡಿತ್ತು. ಹಲವು ಶಾಸಕರು ಸಚಿವರನ್ನ ಸಿನಿಮಾ ವೀಕ್ಷಣೆಗೆ ಆಹ್ವಾನ ಕೂಡ ಮಾಡಲಾಗಿತ್ತು. ಆದರೆ ಅಧಿವೇಶನ ಇದ್ದಂತಹ ಕಾರಣದಿಂದಾಗಿ ಅವರು ಯಾರೂ ಬರಲಿಲ್ಲ. ಈ ಬಗ್ಗೆ ಅಜಯ್ ರಾವ್ ಕ್ಷಮೆಯನ್ನ ಕೇಳಿದ್ದಾರೆ. ಹಾಗೆ ತಮ್ಮ ಸಿನಿಮಾವನ್ನ ರಾಷ್ಟ್ರಪತಿಗಳು ಸಹ ನೋಡಬೇಕು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ಏನೆಲ್ಲ ಮಾತಾಡಿದ್ದಾರೆ ಅಂತ ನೋಡುವುದಾದ್ರೆ, ಈ ಸಿನಿಮಾವನ್ನ ರಾಷ್ಟ್ರಪತಿಗಳು ಕೂಡ ನೋಡಲೇಬೇಕು. ಸಮಾಜದಲ್ಲಿ ಇರುವ ಲೀಡರ್ಗಳು ಈ ಸಿನಿಮಾವನ್ನ ನೋಡಬೇಕು. ಸಮಾಜಕ್ಕೆ ಉತ್ತಮ ಸಂದೇಶವನ್ನ ರವಾನೆ ಮಾಡುವಂತಹ ಚಿತ್ರವೇ ಯುದ್ಧಕಾಂಡ. ನಟ ಅಜಯ್ ರಾವ್ ಬೆಂಗಳೂರಿನಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಯುದ್ಧಕಾಂಡ ಅಂತ ಅಂದ ತಕ್ಷಣ ನಮಗೆ ನೆನಪಾಗುವುದೇ ರವಿಚಂದ್ರನ್ ಅವರು. ಸೊ ಅವರ ಯುದ್ಧಕಾಂಡದ ತರ ಅಜಯ್ ರಾವ್ ಅವರ ಯುದ್ಧಕಾಂಡ ಇರುತ್ತೋ ಅಥವಾ ಇಲ್ಲವೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಈಗ ಶಾಸಕರ ಹಾಗೂ ಸಚಿವರ ಪರವಾಗಿ ಕೃಷ್ಣ ಸಾರಿಯನ್ನ ಕೇಳಿದ್ದಾರೆ.